ಹಲೋ. ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಜಮೀನು ಸ್ನೇಹಿತರೆ. ತಾರ್ ರೋಡ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಒಳ್ಳೆ ಲ್ಯಾಂಡ್, ಒಳ್ಳೆ ನೀರಾವರಿ, ರನ್ನಿಂಗ್ ಬೋರ್ವೆಲ್ ಇದೆ, ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಅಕ್ಕಪಕ್ಕ ತೋಟಗಳಲ್ಲಿ ಮನೆಗಳು ಮಾಡಿಕೊಂಡು ಜನಗಳು ವಾಸ ಇದ್ದಾರೆ ಸ್ನೇಹಿತರೆ. ಲೇಬರ್ಗಳಿಗೂ ನಮಗೆ ಇಲ್ಲಿ ಯೋಚನೆ ಇಲ್ಲ, ಏಕೆಂದರೆ ಪ್ರತಿಯೊಂದು ಕೂಡ ನೀರಿದ್ದಾವೆ. ಒಳ್ಳೆ ಜಾಗ, ಸಾಯಿಲ್ ಬ್ಲ್ಯಾಕ್ ಆಗಿರ್ಬೋದು. ತಾವು ಬಂದು ಈ ಏರಿಯಾದಲ್ಲಿ ಕಂಡಾಗ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಒಳ್ಳೆ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಸೊಪ್ಪು, ತರಕಾರಿ, ತೋಟ, ಈ ಥರ ಒಳ್ಳೆ ವ್ಯವಸಾಯ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಾವು ಕೂಡ ಇಲ್ಲಿ ಪೂರ ಫೆನ್ಸಿಂಗು, ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ನಮ್ಮ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ಇಲ್ಲಿ ಸಾವಯವ ಕೃಷಿ ಮಾಡಿಕೊಂಡು ವ್ಯವಸಾಯ ಮಾಡಿದ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ. ತೆಂಗಿನ ಸಸಿ ಎಲ್ಲ ಈಗ ಫಲ ಕೊಡೋ ಲೆವೆಲ್ಗೆ ಬಂದಿದೆ. ಇದರೊಂದಿಗೆ ನಾವು ಇನ್ನೊಂದಷ್ಟು ಫಲ ಕೊಡುವ ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ಅಥವಾ ಒಳ್ಳೆ ತೆಂಗು, ಟೀಕು, ದಾಳಿಂಬೆ, ನೇರಳೆ, ಸಪೋಟ, ಈ ಥರ ಅನೇಕ ರೀತಿಯ ಗಿಡಗಳನ್ನ ಹಾಕಿ ನಾವು ಮಿಶ್ರ ಬೆಳೆಗಳನ್ನ ಬೆಳಿಬೇಕು ಸ್ನೇಹಿತರೆ. ಮಿಶ್ರ ಬೆಳೆಗಳನ್ನ ಬೆಳೆದಾಗ ತುಂಬ ಅನುಕೂಲ ಆಗುತ್ತೆ. ಸುತ್ತಮುತ್ತ ನಿಮಗೆ ಒಳ್ಳೆ ಲೊಕೇಶನ್ಗಳಿದ್ದಾವೆ ಸ್ನೇಹಿತರೆ. ಗಾಳಿ ವಾತಾವರಣ ಆಗ್ಬೋದು, ನೀರಿನ ವಾತಾವರಣ ಆಗ್ಬೋದು, ಜನ್ರೇಷನ್ ಆಗ್ಬೋದು. ನೋಡಿ, ಪ್ರತಿಯೊಬ್ಬರು ಕೂಡ ಇಲ್ಲಿ ಕಲ್ಟಿವೇಷನ್ ಮಾಡ್ತಾನೆ ಇದ್ದಾರೆ. ಯಾರು ಕೂಡ ಭೂಮಿಗಳನ್ನ ಖಾಲಿ ಬಿಟ್ಕೊಂಡಿಲ್ಲ. ಇವರು ಪರ್ ಎಕರ್ ಬಂದು 45 ಲಕ್ಷ ಹೇಳ್ತಾರೆ. 1 ಎಕರೆಗೆ 45 ಲಕ್ಷ ಹೇಳ್ತಾಯಿದ್ದಾರೆ. ನಾವು ನೇರ ಓನರ್ ಹತ್ರ ಮಾತಾಡೋಣ ಸ್ನೇಹಿತರೆ. ಇದು ಯಾರು ಕೂಡ ಅಡ್ವಾನ್ಸ್ ಮಾಡೋದು ಅಲ್ಲ, ಇಲ್ಲ ಅಗ್ರಿಮೆಂಟ್ ಆಗಿರೋ ಲ್ಯಾಂಡು ಅಲ್ಲ. ನೇರ ಓನರ್ ಹತ್ರ ಮಾತಾಡೋಣ. ಏನು ಕ್ಲಿಯರ್ ಆಗುತ್ತೆ ಆಗಲಿ, ಏನು ಕಡಿಮೆ ಆಗುತ್ತೆ ಆಗಲಿ, ಓನರ್ ಜೊತೆ ಮಾತಾಡೋಣ. ಭೂಮಿ ಅಂತೂ ಅಷ್ಟೇ ಚೆನ್ನಾಗಿದೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150 ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಎಲ್ಲ ಪಕ್ಕದಲ್ಲೇ ಮನೆಗಳು ಕಟ್ಕೊಂಡಿದ್ದಾರೆ. ತಾವು ಅಬ್ಸರ್ವ್ ಮಾಡ್ಬೋದು ಬೇಕಾದ್ರೆ ಅಲ್ಲಿ. ಇಲ್ಲೆಲ್ಲ ಅಷ್ಟೇ ಅಕ್ಕಪಕ್ಕದಲ್ಲೆಲ್ಲ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ತಾವು ಆ ಕಡೆ ನೋಡ್ಬೋದು. ಈ ಥರ ಮನೆಗಳು ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾಗ ನಾವು ಕೂಡ ಆರಾಮಾಗಿ ಫಾರ್ಮ್ ಹೌಸ್ ಕಟ್ಕೊಂಡು ವಾಸ ಮಾಡ್ಬೋದು. ನಾವು ಇವುಗಳ ಜೊತೆ ಸ್ವಲ್ಪ ಹಸು ಸಾಗಾಣಿಕೆ, ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಈ ಥರ ಹಲವು ಪ್ರಾಣಿಗಳನ್ನ ಸಾಕಿ ನಾವಿಲ್ಲಿ ಇದು ಮಾಡ್ಬೋದು. ಸಾಗಾಣಿಕೆ ಮಾಡಿ ಒಳ್ಳೆ ಹಣ ಸಂಪಾದನೆ ಮಾಡ್ಬೋದು. ನೋಡಿ, ನಾವು ಬೆಳೆಗಳಿಂದ ಸಂಪಾದನೆ ಮಾಡ್ಬೋದು, ಪ್ರಾಣಿ ಪಕ್ಷಿ ಸಾಕೋದ್ರಿಂದ ಹಣ ಸಂಪಾದನೆ ಮಾಡ್ಬೋದು. ಪ್ರತಿಯೊಂದು ರೀತಿಯಲ್ಲೂ ನಾವು ಏನೇ ಬೆಳೆದ್ರು ನಾವು ಎಲ್ಲೂ ಕೂಡ ಯಾರ ಜಮೀನಿಗೂ ಹೋಗಂಗಿಲ್ಲ. ನಾವೇನಂತಂದರೆ ನಾವು ಬೆಳೆದಂಥ ಪದಾರ್ಥಗಳು ನಮ್ಮಲ್ಲಿಗೆ ಬಂದು ಜನಗಳು ತಗೊಂಡೋಗ್ತಾರೆ ಸ್ನೇಹಿತರೆ. ನಾವು ಎಲ್ಲಿಗೂ ಮಾರ್ಕೆಟಿಂಗ್ಗೆ ಹೋಗುವ ಹಾಗೇ ಇಲ್ಲ. ನೇರ ಬಂದು ತಗೊಂಡು ಅಲ್ಲೇ ಪೇಮೆಂಟ್ ಮಾಡಿಬಿಟ್ಟು ಹೋಗ್ತಾರೆ. ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ಹೆಲ್ತು, ಹ್ಯಾಪಿನೆಸ್ ಅಂತ. ಆದರೆ ಹೆಲ್ತು, ಹ್ಯಾಪಿನೆಸ್ಸು ಎಲ್ಲಿ ಬರುತ್ತೆ, ಯಾವ ರೀತಿ ಬರುತ್ತೆ? ನಾವು ನಮ್ಮ ಜಮೀನಲ್ಲಿ ವರ್ಕ್ ಮಾಡಬೇಕು. ವರ್ಕ್ ಮಾಡಿದಷ್ಟು ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ವರ್ಕ್ ಮಾಡಿದಾಗ ನಮ್ಗೆ ಹಣ ಕೂಡ ಬರುತ್ತೆ. ಒಳ್ಳೆ ಆರೋಗ್ಯ ಸಿಕ್ತು, ಒಳ್ಳೆ ಜಮೀನಾಯಿತು, ಒಳ್ಳೆ ತೋಟ ಆಯಿತು, ನಮಗೂ ಸಂತೋಷ ಆಗುತ್ತೆ. ಯಾವಲ್ಲೂ ಅಷ್ಟೇ ಒಳ್ಳೆ ಜಾಗಗಳು, ಒಳ್ಳೆ ತೋಟಗಳನ್ನ ನೋಡಿದಾಗ ಪ್ರತಿಯೊಬ್ಬರಿಗೂ ಅಷ್ಟೇ ಆಸೆ ಮಾಡುತ್ತೆ, ನಾವು ಯಾಕೆ ಈ ಥರ ಮಾಡಬಾರ್ದು ಅಂತ.
ಅದಕ್ಕೆ ನಾವು ಹಾಗೆ ನಾವು ಶ್ರಮ ಪಡಬೇಕು. ನಾವು ಹಾಳನ್ನ ನಂಬ್ಕೊಂಡು ಕೆಲಸ ಮಾಡೋದಕ್ಕಿಂತ ನಾವು ಬಂದಾಗ ಒಂದು ದಿನ ಅಲ್ಲಿ ಇದ್ದು ವರ್ಕ್ ಮಾಡಿದ್ರೆ ನಮಗೆ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಥರ ಗಾಳಿ ವಾತಾವರಣ ಬೇರೆ ಕಡೆ ಸಿಗೋಲ್ಲ. ಇಲ್ಲಿ ಯಾವುದೇ ರೀತಿಯ ಪೊಲ್ಯೂಷನ್ಗಳಿರಲ್ಲ ಸ್ನೇಹಿತರೆ. ಯಾಕೆಂದರೆ ಇಲ್ಲಿ ಜಾಸ್ತಿ ವೆಹಿಕಲ್ಗಳು ತಿರುಗಾಡೋಲ್ಲ. ಅದರಿಂದ ನಮಗಿಲ್ಲಿ ಪೊಲ್ಯೂಷನ್ ಚೆನ್ನಾಗಿರುತ್ತೆ. ಜಮೀನುಗಳನ್ನೂ ಅಷ್ಟೇ ಹೇಳೋದು, ತಗೊಂಡು ದಯವಿಟ್ಟು ಖಾಲಿ ಅಂತೂ ಬಿಡಬೇಡಿ. ನೀವು ತಗೊಂಡು ಜಮೀನುಗಳಿಗೆ ಒಂದಷ್ಟು ತೆಂಗು, ಅಡಿಕೆನೋ, ಮಾವು ಏನೋ ಒಂದು ಲಾಸ್ಟಿಗೆ ಕಲ್ಟಿವೇಷನ್ ಮಾಡೋದಾಗಲಿ, ಜೋಳನೋ ರಾಗಿನೋ ಏನೋ ಒಂದು ನಾವು ವ್ಯವಸಾಯ ಮಾಡೋಣ. ಜೋಳನ ಈ ಥರ ಮಾಡೋಣ. ಯಾಕೆಂದರೆ ಅವುಗಳಿಗೂ ಪ್ರಕೃತಿಗೆ ಸಾಧ್ಯ ಆದಷ್ಟು ಗಾಳಿ ವಾತಾವರಣ ಕೊಡುತ್ತೆ. ನಾವು ಎಲ್ಲ ಕಡೆ ಈ ಥರ ಹಸಿರು ತೋಟ ಮಾಡಿದಾಗ ನಿಜವಲ್ಲೂ ನಮಗೆ ಇವಾಗ ಏನು ಮಳೆ ಬರದೆ ತೊಂದರೆ ಆಗ್ತಿದೆಯೋ ಅವೆಲ್ಲ ಕಾಲಕ್ರಮೇಣ ಕಡಿಮೆ ಆಗುತ್ತೆ. ಯಾವಾಗಲೂ ಅಷ್ಟೇ ನಾವು ತೋಟ ಮಾಡಿದ್ವಾ, ಒಳ್ಳೆ ಕಲ್ಟಿವೇಷನ್ ಮಾಡಿದ್ವಾ, ಒಳ್ಳೆ ಇದನ್ನು ಯಾತಕ್ಕೆ ಮಾಡೋದು ಅಂತಂದರೆ ನಮ್ಮ ಮುಂದಿನ ಜನ್ರೇಷನ್ಗೋಸ್ಕರ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ಹಗಲು ರಾತ್ರಿ ಶ್ರಮ ಪಡ್ತಾರೆ. ಪಾಪ ನೆಮ್ಮದಿರೋದಿರಲ್ಲ, ಬರೀ ಟೆನ್ಷನ್ನೇ. ಕೆಲ್ಸಕ್ಕೆ ಹೋಗೋ ತನಕನೂ ಒಂಥರ ಟೆನ್ಷನ್ನು, ಕೆಲ್ಸದಿಂದ ಬಂದಮೇಲೂ ಒಂಥರ ಟೆನ್ಷನ್ನು. ಒಂದಲ್ಲ ಒಂದು ರೀತಿ ಮನ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ಆ ಥರ ಆಯ್ತಿದೆ. ಅದರಲ್ಲಿ ಏನು ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಸ್ವಲ್ಪ ಸೇವಿಂಗ್ಸ್ ಮಾಡಿ ಅದರಲ್ಲಿ ಏನೋ ಒಂದು ತಗೋಬೇಕು ಅನ್ನೋದೊಂದು ಆಸೆ ಇರುತ್ತೆ. ಆ ಥರ ಆಸೆಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ಉತ್ತಮವಾದ ಜಾಗಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ನಾನು ಯಾವುದೇ ಜಮೀನುಗಳ ತಗೋಬೇಕಂದ್ರೂ ನನ್ನ ಕಾನ್ಸೆಪ್ಟ್ ಇಷ್ಟೇ ಸ್ನೇಹಿತರೆ. ಒಂದು ರೋಡ್ ಕನೆಕ್ಟಿವಿಟಿ ಚೆನ್ನಾಗಿರಬೇಕು, ಇನ್ನೊಂದು ನೀರಾವರಿ ಚೆನ್ನಾಗಿರಬೇಕು. ಲ್ಯಾಂಡೇ ಆಗಲಿ ಯಾವುದೇ ವಸ್ತು ಆಗಲಿ ತೊಗೊಳೋಕ್ಕೆ ಡಾಕ್ಯುಮೆಂಟ್ಸ್ಗಳು ಕೂಡ ಕ್ಲಿಯರ್ ಆಗಿರಬೇಕು. ಮಣ್ಣು ಕಪ್ಪು ಬಿಳುಪು ಅನ್ನೋದು ದೊಡ್ಡದಲ್ಲ. ನಾವು ಮಣ್ಣಲ್ಲಿ ಏನು ವ್ಯವಸಾಯ ಮಾಡ್ತೀವಿ, ಕೆಂಪು ಮಣ್ಣಲ್ಲಿ ಏನು ಮಾಡ್ತೀವಿ, ಬ್ಲ್ಯಾಕ್ ಸಾಯಿಲು ಅದೇ ರೀತಿ ಎಲ್ಲ ಬೆಳೆಗಳನ್ನ ಬೆಳಿಬೋದು ಸ್ನೇಹಿತರೆ. ಯಾಕೆ ನಾವು ಕಣ್ಣಾರ ನೋಡಿದ್ದೀವಿ, ನೋಡ್ತಾನೆ ಇದ್ದೀವಿ. ನಾವು ತಿರುಗಾಡ್ಬೇಕಾದ್ರೆ ಇದನ್ನೆಲ್ಲ ನೋಡ್ತಾ ಇರ್ತೀವಿ. ನಾವು ಈಗ ಇವತ್ತು ಏನೇ ಸಂಪಾದನೆ ಮಾಡಿದ್ರೆ ನಮ್ಮ ಮುಂದಿನ ಫ್ಯೂಚರ್, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಹೊರತು ಬೇರೆ ಕಾರಣಕ್ಕೆ ಏನೂ ಅಲ್ಲ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ. ಮಣ್ಣು ಹೆಂಗಿದ್ರು ಪರವಾಗಿಲ್ಲಪ್ಪ, ನನಗೆ ತಾರ್ ರೋಡ್ಗೆ ಬೇಕು ಅಂತ. ನೋಡಿ ಇವತ್ತು ಇವರು ತಾರ್ ರೋಡ್ಗೆ ಹೇಳಿರೋ ರೇಟು ಕೂಡ ತುಂಬ ಕಡಿಮೆನೇ ಸ್ನೇಹಿತರೆ. ರನ್ನಿಂಗ್ ಬೋರ್ ಇದೆ, ರನ್ನಿಂಗ್ ಕಲ್ಟಿವೇಷನ್ ಇದೆ. ಇಲ್ಲಿ ಅರಿಶಿಣ ಮತ್ತು ಜೋಳ ಹಾಕ್ಕೊಂಡು ವ್ಯವಸಾಯ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಾವು ಕೂಡ ಅಷ್ಟೇ ಹೇಳಿದ್ನಲ್ಲ, ನಮಗೇನು ಬೇಕು ಅದನ್ನು ನಾವು ತೋಟದಲ್ಲಿ ಮಾಡ್ಬೋದು. ಇದನ್ನು ಹೇಳಿದ್ನಲ್ಲ, ಪ್ರತಿಯೊಂದು ಅಷ್ಟೇ. ನಮಗೆ ಯಾವುದೇ ಸಾಮಾನುಗಳಿಗಾಗಲಿ ಇನ್ನೊಂದಕ್ಕಾಗಲಿ ಏನು ಕೂಡ ನಮಗೆ ತೊಂದರೆ ಇಲ್ಲ. ಎಲ್ಲ ವಸ್ತುಗಳು ನಮಗೆ ತುಂಬ ನಿಯರ್ ಸಿಗ್ತವೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.